ನಮಸ್ಕಾರ ವೀಕ್ಷಕರೇ, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಎಲ್ಲ ಪ್ರೀತಿಯ ವೀಕ್ಷಕರಿಗೆ. ಯುಗಾದಿಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶ್ವೇತಾ ಆಚಾರ್ಯ. ಯುಗಾದಿ ಹಬ್ಬ ನಮ್ಮೆಲ್ಲರಿಗೂ ಬಹಳ ದೊಡ್ಡ ಹಬ್ಬ ಇದು. ಜೊತೆಗೆ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷ ಅಂದ ತಕ್ಷಣ ನಮ್ಮೆಲ್ಲರಿಗೂ ತಟ್ಟಂತ ಕಣ್ಮುಂದೆ ಬರೋದೇ ಭವಿಷ್ಯ ಹೇಗಿರುತ್ತೆ ಅಂತ. ನಮ್ಮ ಭವಿಷ್ಯ ಅಂದ್ರೆ ರಾಶಿಗಳ ಆಧಾರದ ಮೇಲೆ ಭವಿಷ್ಯ ಹೇಗಿದೆ ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ನೀವು ಈಗಾಗಲೇ ತಿಳ್ಕೊಂಡಿರ್ತೀರಾ. ಆದರೆ ಈ ಬಾರಿಯ ಯುಗಾದಿ ಬಹಳ ವಿಶೇಷ ಆಗಿದೆ. ಯಾಕಂದ್ರೆ ಯುಗಾದಿಯ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆ ಇರೋದ್ರಿಂದ ಎಲ್ಲರ ಗಮನ ರಾಜಕೀಯದ ಮೇಲಿದೆ. ಹಾಗಾಗಿ ರಾಜಕೀಯ ಭವಿಷ್ಯ ಹೇಗಿದೆ, ರಾಜ್ಯದ ರಾಜಕೀಯ ಭವಿಷ್ಯ ಆಗಿರ್ಬೋದು, ದೇಶದ ರಾಜಕೀಯ ಭವಿಷ್ಯ ಆಗಿರ್ಬೋದು, ಅದರ ಜೊತೆಗೆ ನಮ್ಮ ಪ್ರಮುಖ ರಾಜಕೀಯ ನಾಯಕರ ರಾಜಕೀಯ ಹಾದಿ ಸುಗಮವಾಗಿದೆಯಾ ಅಥವಾ ಸಾಕಷ್ಟು ಸವಾಲುಗಳಿದೆಯಾ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆಯುವಂತಹ ಯುಗಾದಿಯ ವಿಶೇಷವಾದಂತಹ ಕಾರ್ಯಕ್ರಮ ಇದು. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇನ್ನು ನಮ್ಮ ರಾಜಕೀಯ ನಾಯಕರ ಭವಿಷ್ಯವನ್ನ ತಿಳಿಸ್ಕೊಡೋದಕ್ಕೆ, ದೇಶ ಮತ್ತು ರಾಜ್ಯದ ರಾಜಕೀಯ ಭವಿಷ್ಯವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ದೈವಜ್ಞ ಹರೀಶ್ ಕಶ್ಯಪ್ ಅವರು. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ. ಎಸ್, ಇನ್ನು ಅಷ್ಟಮಂಗಲ ತಜ್ಞರಾದಂತಹ ಶ್ರೀ ವೆಂಕಟ ಕೃಷ್ಣಾಚಾರ್ಯರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ನಮಸ್ಕಾರ. ಇಬ್ಬರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯಗಳು. ಶೋಭಕೃತ್ ನಾಮ ಸಂವತ್ಸರ ಕಳೆದು ಈಗ ಕ್ರೋಧಿ ನಾಮ ಸಂವತ್ಸರದಲ್ಲಿ ನಾವಿದ್ದೀವಿ. ಕ್ರೋಧಿ ನಾಮ ಹೆಸರೇ ಬಹಳ ಭಯ ಹುಟ್ಟಿಸೋ ಥರ ಇದೆ. ಹಾಗಾಗಿ ಹೇಗಿದೆ ಕ್ರೋಧಿ ನಾಮ ಸಂವತ್ಸರ? ನಮಸ್ಕಾರ. ವೀಕ್ಷಕರಿಗೆಲ್ಲ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಕ್ರೋಧಿನಾಮ ಸಂವತ್ಸರ ನಾವು ಹಿಂದಿನ ಸಂವತ್ಸರದಲ್ಲಿ ಶೋಭನಕೃತ್ನಾಮ ಸಂವತ್ಸರದಲ್ಲಿ ನಾವು ರಾಮದರ್ಶನವನ್ನು ಮಾಡಿಕೊಂಡು ಎಲ್ಲ ವಿಧವಾದ ಸಂತೋಷವಾದಂತಹ ಜೀವನವನ್ನು ನಾವು ಕಂಡಿದ್ದೇವೆ. ಹೆಸರೇ ಹೇಳುವ ಹಾಗೆ ಸಂತೋಷವನ್ನು ತಂದುಕೊಟ್ಟಿದೆ. ಅದೇ ತರಹ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಹೆಸರೇ ತಿಳಿಸುವ ಹಾಗೆ ಪ್ರಜಾನಾಂ ಆಕುಲಂ ಭೂಯಾತ್ ಅಂತ ಹೇಳ್ತಾರೆ. ಅಂದರೆ ಪ್ರಜೆಗಳಲ್ಲಿ ಪರಸ್ಪರವಾದಂತಹ ಕ್ರೋಧ ಉಂಟಾಗ್ತದೆ. ಕ್ರೋಧಿ ಆ ಸಂವತ್ಸರದ ಫಲವೇ ಹಾಗೆ. ಕ್ರೋಧಿ ಅಂತ ಹೇಳಿದ್ರೆ ಕ್ರೋಧ, ಎಲ್ಲರಲ್ಲಿಯೂ ಕೂಡ ಪರಸ್ಪರ ಜಗಳಗಳನ್ನು ಉಂಟು ಮಾಡುವಂತಹದ್ದು, ಎಲ್ಲ ಕಡೆಯಲ್ಲಿ ವ್ಯಾಕುಲವನ್ನು ಉಂಟು ಮಾಡುವಂತಹದ್ದು. ಮತ್ತು ಆ ಕುಜ ಸತ್ವಕಾರಕನಾಗಿದ್ದಾನೆ, ಜೊತೆಗೆ ಅಷ್ಟೇ ಉಷ್ಣಕಾರಕನೂ ಆಗಿದ್ದಾನೆ. ಆದ್ದರಿಂದ ಆ ಕುಜನೇ ನಮಗೆ ಮಂಗಳವಾರ ದಿವಸವೇ ಪ್ರಾರಂಭ ಆಗ್ತಾ ಇರೋದರಿಂದ ಅವನೇ ರಾಜನಾಗಿ ಅನೇಕ ವಿಧವಾದಂತಹ ಸಂಕಟವನ್ನು ಕೂಡ ನಾವು ಎದುರು ಕಾಣಬೇಕಾಗ್ತದೆ. ಆದರೆ ಹೆದರುಕೊಳ್ಳುವ ಅಗತ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಭಗವಂತ ಒಂದು ಮೈನಸ್ ಕೊಟ್ಟ ಅಂತಂದು 2+ ಕೊಟ್ಟಿರ್ತಾನೆ. ಆದ್ದರಿಂದ ಹೇಗೆ ನಮಗೆ ಮಂಗಳ ಅಧಿಪತಿಯಾದರೂ ಅಲ್ಲಿ ಶತ್ರುಗಳಿಗೆ ಬಲವನ್ನು ಕಡಿಮೆ ಮಾಡ್ತಾನೆ. ಯಾರಿಗೆ ಬಲವನ್ನು ಜಾಸ್ತಿ ಮಾಡಬೇಕೋ ಅವರಿಗೆ ಬಲವನ್ನು ಜಾಸ್ತಿ ಮಾಡುವ ಮುಖಾಂತರ ಎಲ್ಲವನ್ನು ಕೂಡ ಸರಿತೂಗುವಂತಹ ಪುರುಷೋತ್ತಮನೇ ಇದಕ್ಕೆ ಅಧಿಪತಿಯಾಗಿ ಇರುವಂತಹದ್ದು ಕೂಡ ವಿಶೇಷವಾಗಿರುವಂತಹದ್ದು. ಹಾಗಾಗಿ ಕ್ರೋಧಿನಾಮ ಸಂವತ್ಸರದಲ್ಲಿ ಕೆಲವು ಕಡೆಯಲ್ಲಿ ಆಕುಲವನ್ನು, ಕ್ರೋಧವನ್ನು, ಜಗಳಗಳನ್ನು ಉಂಟು ಮಾಡಿದರೂ ಯಾರಿಗೆ ಆ ಫಲವನ್ನು ಕೊಡಬೇಕೋ ಅದನ್ನು ಕ್ರೋಧಿ ಆ ಕುಜ ಕೊಡ್ತಾನೆ. ಯಾರಿಗೆ ಒಳ್ಳೆ ಫಲವನ್ನು ಕೊಡಬೇಕೋ ಆ ಒಳ್ಳೆ ಫಲವನ್ನೂ ಕೂಡ ಕೊಡ್ತಾನೆ. ಯಾಕಂದರೆ ಸೇನಾಧಿಪತಿ ಕಾರಕತ್ವವು ಅವನಿಗೆ ಇರೋದರಿಂದ ಸೈನ್ಯವನ್ನು ಮುಂದುವರಿಸಿಕೊಂಡು ಹೋಗುವಾಗ ಶತ್ರುಗಳಿಗೆ ಅವನಿಗೆ ತೊಂದರೆಯನ್ನೂ ಉಂಟು ಮಾಡಬೇಕು, ತನ್ನ ಸೈನ್ಯವನ್ನು ಕಾಪಾಡಿಕೊಳ್ಳಲೂ ಬೇಕು. ಹೇಗೋ ಹಾಗೆ ಯಾರು ಕೆಟ್ಟವರಿದ್ದಾರೆ ಅವರಿಗೆ ಅದಕ್ಕೆ ಸರಿಯಾದ ಫಲವನ್ನು ಅವನು ಕೊಡ್ತಾನೆ. ಒಳ್ಳೆಯವರು ಯಾರಿದ್ದಾರೆ ಅವರಿಗೆ ಸರಿಯಾದಂತಹ ಸಾತ್ವಿಕ ಫಲವನ್ನು ಕೂಡ ಆ ಕುಜ ಕೊಡಲಿದ್ದಾನೆ ಈ ಸಂವತ್ಸರದಲ್ಲಿ. ಕ್ರೋಧಿನಾಮ ಸಂವತ್ಸರ ಹೆಸರು ನೋಡ್ಕೊಂಡು ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ನಾವು ಏನು ಕರ್ಮ ಮಾಡ್ತೀವೋ ಅದರ ಫಲ ನಮಗೆ ಸಿಗತ್ತೆ ಅಂತ ಆಯ್ತು. ಹಾಗಾದ್ರೆ ಈ ಸಂವತ್ಸರದ ಆರಂಭದಲ್ಲಿ ಕೆಲವೊಂದು ವಿಶಿಷ್ಟ ಯೋಗಗಳು ಇದೆ, ಕೆಲವೊಂದು ಅವಯೋಗಗಳು ಇದೆ. ಹಾಗಾಗಿ ನಮಗೆ ಸುಖಾಸಕ್ತೋ ಜಗತ್ ಮಾತ್ರ ಅಂತ, ಅಂದರೆ ಜಗತ್ತಿನ ಚರಾಚರವೂ ಕೂಡ ಸುಖದಲ್ಲಿ ಆಸಕ್ತಿ ಇರುತ್ತೆ ಹೊರತುವೆ ದುಃಖವನ್ನು ವಿಚಾರ ಮಾಡೋದ್ರ ಬಗ್ಗೆ ಆಸಕ್ತಿ ಇರೋದಿಲ್ಲ. ಹಾಗಾಗಿ ಕೆಲವೊಂದು ಅರಿಷ್ಟಗಳನ್ನು ನಾವು ಹೇಳಲೇಬೇಕಾಗತ್ತೆ. ಹಾಗಾಗಿ ನಿಮಗೆ ಕೇಳಿಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲದೆ ಇರತಕ್ಕಂಥದ್ದು ಆದರೂ ಕೂಡ ಹೇಳಬೇಕಾಗತ್ತೆ. ಕೆಲವೊಂದು ಶುಭಗಳು ಇರ್ತದೆ. ಹಾಗಾಗಿ ಈ ಮೀನರಾಶಿಯಲ್ಲಿ ಚತುರ್ಗ್ರಹ ಯೋಗ ಯುಕ್ತವಾಗಿರ್ತಕ್ಕಂಥದ್ದು, ಕುಜನ ವಾರ ಆಗಿರ್ತಕ್ಕಂಥದ್ದು ಮತ್ತು ಗುರುವು ಅಸ್ತನಾಗ್ತಕ್ಕಂತಹ ತಿಂಗಳು ಕೂಡ ಈ ತಿಂಗಳೇ ಆಗೋದು, ಇದೆಲ್ಲ ಮತ್ತೆ ಈ ಸ್ವಕ್ಷೇತ್ರದಲ್ಲಿ ಶನಿಯು ಇರತಕ್ಕಂಥದ್ದು, ಇದೆಲ್ಲ ರಾಜರಿಗೆ, ಆಡಳಿತಕ್ಕೆ ಮತ್ತು ಸೈನ್ಯಕ್ಕೆ
ರಕ್ಷಾಬಲಗಳಿಗೆ, ಅಧಿಕಾರ ವರ್ಗದಲ್ಲಿ ಇರ್ತಕ್ಕಂಥವರಿಗೆ ಈ ಒಂದು ಸಂವತ್ಸರವು ಅತ್ಯಂತ ಫಲಪ್ರದ ಅಂದರೆ ಅತ್ಯಂತ ಬಲಿಷ್ಠವಾಗಿ ಇರ್ತಕ್ಕಂಥದ್ದು ಅಂತ. ಕುಜ ಅಂತಂದರೆ ಒಂದು ಪಾಪಗ್ರಹರನ್ನು ಅಂತಂತ ಹೇಳಿದೆ, ಕಾಲು ಭಾಗ ಪುಣ್ಯ ಭಾಗ ಇರತಕ್ಕಂಥವ. ರವಿಗೆ ಸೂಕ್ಷ್ಮವಾಗಿ ರವಿಯ ಸತ್ವವನ್ನು ಹೀರಿಕೊಂಡು ಇರತಕ್ಕಂತಹ ಗ್ರಹನು. ಹಾಗಾಗಿ ಇದು ರಾಜತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎಲೆಕ್ಷನ್ನಿನ ಇಂಡಿಯಾದಿಂದ ಹಿಡಿದು ಅಮೆರಿಕಾವರೆಗೂ ಚುನಾವಣೆಗಳ ಮಹಾಪರ್ವ ತಿಂಗಳು ಕೂಡ ಈ ವರ್ಷವೇ ಇದೆ. ಹಾಗಾಗಿ ಇದು ರಾಜತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಶಕ್ತಿಗಳನ್ನು ವರ್ಧನೆ ಮಾಡ್ತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಫಲಗಳನ್ನು ಪ್ರಜೆಗಳಿಗೆ ಕೊಡ್ತಕ್ಕಂಥದ್ದು ಅಂತಂತ ಹೇಳಬಹುದು. ಹೌದು ಕಶ್ಯಪ್ ಅವರೇ, ಈಗ ರಾಜಕೀಯದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲನೇ ಜನರಿಗೆ ಸಿಕ್ಕಾಪಟ್ಟೆ ಇದೆ. ಯಾಕಂದ್ರೆ ಯುಗಾದಿ ವಿಶೇಷತೆ ಇದ್ದೇ ಇದೆ, ಅದ್ರ ಜೊತೆಗೆ ಲೋಕಸಭೆ ಚುನಾವಣೆ ಕೂಡ ಇರೋದ್ರಿಂದ ಎಲ್ಲರ ಗಮನ ರಾಜಕೀಯದತ್ತ ನೆಟ್ಟಿದೆ. ಈಗ ನಮ್ಮ ಭವಿಷ್ಯ ತಿಳ್ಕೊಳ್ಳೋದರ ಜೊತೆಗೆ ತಮ್ಮ ನೆಚ್ಚಿನ ರಾಜಕೀಯ ನಾಯಕರ ಭವಿಷ್ಯ ಹೇಗಿದೆ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ, ಯಾಕಂದ್ರೆ ಕೆಲವೊಂದು ಪ್ರಮುಖ ನಾಯಕರೇನಿದ್ದಾರೆ ಅವ್ರ ಮೇಲೆ ಈ ಬಾರಿಯ ಚುನಾವಣೆ ನಡೀತಾ ಇರೋದ್ರಿಂದ ಗಮನ ಎಲ್ಲ ಅವ್ರ ಮೇಲಿದೆ. ಮೊದಲನೇದಾಗಿ ಒಬ್ಬ ನಾಯಕರ ಹೆಸರನ್ನ ನಾನು ಹೇಳ್ತೀನಿ. ಸೊ ಅವರ ಈ ಬಾರಿಯ ರಾಜಕೀಯ ಭವಿಷ್ಯ, ಅವರ ಪರ್ಫಾರ್ಮೆನ್ಸ್ ಲೋಕಸಭೆ ಚುನಾವಣೆಯಲ್ಲಿ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ರಾಹುಲ್ ಗಾಂಧಿ ಅವರು. ಸೊ ಅವರ ಜನ್ಮ ಜಾತಕ ಹೇಗಿದೆ ಅನ್ನೋದನ್ನ ಬನ್ನಿ ನೋಡೋಣ. ರಾಹುಲ್ ಗಾಂಧಿ ಅವರ ಲಭ್ಯ ಜಾತಕದಲ್ಲಿ ಮಕರ ಲಗ್ನ ಮತ್ತು ಕೆಲವು ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರದ ಅಂತ್ಯಪಾದ ಅಂದರೆ ಮೂಲಾ ನಕ್ಷತ್ರಕ್ಕೆ ಇನ್ನು ಬರೀ 4 ಅಂಶಗಳಲ್ಲಿ ಇರತಕ್ಕಂತಹ ಸಂದರ್ಭ. ಹಾಗಾಗಿ ಪರಮನೀಚ ಚಂದ್ರ ಅಂತ ಅವರದ್ದು. ಸುಖಸ್ಥಾನ ಅಂದರೆ ಚತುರ್ಥದಲ್ಲಿ ಶನಿಯು ನೀಚ ಯೋಗವು ಗುರುದೃಷ್ಟಿ ಇರೋದರಿಂದ ನೀಚಭಂಗ ಯೋಗವೂ ಇದೆ. ಆದರೆ ನೀಚಭಂಗ ರಾಜಯೋಗ ಆಗಬೇಕು ಅಂತಂದರೆ ಚತುರ್ಥ ಪತಿಗೆ ಬಲ ಇದ್ದರೆ ಮಾತ್ರನೇ, ಯಾವ ರಾಶಿಯಲ್ಲಿ ನೀಚನಾಗಿರ್ತಾನೋ ಆ ರಾಶೀಶನು ಬಲಿಷ್ಠನಿದ್ದರೆ ಮಾತ್ರ ನೀಚಭಂಗ ರಾಜಯೋಗ ಆಗ್ತದೆ. ಹಾಗಾಗಿ ಅವರಿಗೆ ನೀಚಭಂಗ ಆಗಿದೆ. ಹಾಗಾಗಿ ರಾಜಕೀಯದಲ್ಲಿ ಆಸಕ್ತಿ ಅಥವಾ ಅದರಲ್ಲಿ ತೊಡಗಿಕೊಳ್ತಕ್ಕಂಥ ಮನಸ್ಸು ಬರ್ತಕ್ಕಂಥದ್ದು ಒಂದು ನೀಚಭಂಗ ಇದ್ದರೆ ಮಾತ್ರ ಆ ಮನಸ್ಸು ಬರ್ತದೆ. ಯಶಸ್ಸು ಅಪಯಶಸ್ಸು ಆ ನೀಚಭಂಗ ರಾಶೀಶನ ಬಲಾಬಲಗಳ ಮೇಲೆ ಅವಲಂಬಿತವಾಗಿರ್ತದೆ. ಇದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಮತ್ತು ಗುರುದೃಷ್ಟಿಯ ಶನಿ ಇರೋದರಿಂದ ಬಾಧೆಗಳು ಕಡಿಮೆ ಆಗ್ತದೆ. ಚತುರ್ಥದ ನೀಚ ಭಂಗಕ್ಕೆ ಇರತಕ್ಕಂತಹ ಬಾಧೆಗಳೇನಿದೆ ಅದು ಕಡಿಮೆ ಇರ್ತದೆ. ಸಪ್ತಮದಲ್ಲಿ ಗುರು ಶುಕ್ರರ ಕೇಂದ್ರ ಯೋಗ ಹೊರತಾಗಿ ರಾಜಕೀಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಈ ಜಾತಕ ಅಲ್ಲ ರಾಹುಲ್ ಗಾಂಧಿ ಅವರದ್ದು. ಈಗ ಸದ್ಯಕ್ಕೆ ನಡೀತಾ ಇರತಕ್ಕಂಥದ್ದು ರಾಹು ದಶೆ. ಈ ರಾಹು ದಶೆಯಲ್ಲಿ ದ್ವಿತೀಯ ಪತಿಯಾಗಿಯೇ ರಾಹು ಇರುವುದರಿಂದ, ಅವನು ತೃತೀಯದಲ್ಲಿ ಲಗ್ನಕ್ಕೆ ಸಂಚಾರ ಮಾಡ್ತಾ ಇರೋದರಿಂದ, ಅಥವಾ ವೃಶ್ಚಿಕ ರಾಶಿಗೆ ಪಂಚಮದಲ್ಲಿ ರಾಹುವಿನ ಸಂಚಾರ ಇರುವುದರಿಂದ ಅದು ಸ್ವಲ್ಪ ದೇವತಾ ಅರಿಷ್ಟಕ್ಕೆ ಕಾರಣ ಅಂತಂತ ಜ್ಯೋತಿಷ್ಯವು ಹೇಳ್ತದೆ. ಹಾಗಾಗಿ ದೇವತಾ ಬಲ ಬಹಳ ಕಡಿಮೆ. ಗುರುವಿನ ಸಪ್ತಮಕ್ಕೆ ಅಂದರೆ ವೃಷಭ ರಾಶಿಗೆ ಹೋದ ನಂತರ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ, ಮಾನಸಿಕ ಸ್ಥಿತಿಯಲ್ಲಿ, ಜನರ ಒಂದು ಮಧ್ಯದಲ್ಲಿ ಇರತಕ್ಕಂತಹ ಒಂದು ಕೇಂದ್ರ ಚಟುವಟಿಕೆ ಇತ್ಯಾದಿಗಳಲ್ಲಿ ಸ್ವಲ್ಪ ಬೆಟರ್ ಆಗ್ತದೆ ಅಂತಂತ ಹೇಳಬಹುದು. ಇಂತಹ ಒಂದು ಶನಿಯ ಕೇಂದ್ರದಲ್ಲಿ ಇರತಕ್ಕಂತಹ ಒಂದು ವರ್ಷ ಆಗಿರೋದ್ರಿಂದ ಶನಿಯು ಬಲಿಷ್ಠನಿದ್ದರೆ ಮಾತ್ರ, ರಾಹುಲ್ ಗಾಂಧಿಯವರಿಗೆ ಮಾತ್ರ ಇದು ಹೇಳ್ತಾ ಇಲ್ಲ, ಶನಿಯ ಕೇಂದ್ರವು ಬಲಿಷ್ಠ ಇರತಕ್ಕಂತಹ ವರ್ಷವು ಈ ವರ್ಷ ಮುಂದಿನ ವರ್ಷ ಎಲ್ಲ ನಡೀತಾ ಇರತಕ್ಕಂತಹ ಒಂದು ಸಂದರ್ಭ ಇರೋದರಿಂದ, ಯಾವ ನಾಯಕನಿಗೆ ಶನಿಯ ಕೇಂದ್ರವು ಬಲಿಷ್ಠ ಇರ್ತದೋ, ಯೋಗ ಕಾರಕತ್ವ ಇರ್ತದೋ ಅಂಥವರಿಗೆ ಒಂದು ಗರಿಷ್ಠ ಮಟ್ಟದ ರಾಜಕೀಯ ಫಲವು ಬರ್ತದೆ ಅಂತಂತ ನಾವು ಸ್ಪಷ್ಟ ಮಾಡಬಹುದು. ಓಕೆ, ಅಂದರೆ ಈಗ ಇವರ ಜಾತಕವನ್ನು ನೋಡ್ತಾ ಇದ್ರೆ ರಾಜಕೀಯದ ಹಾದಿ ಸ್ವಲ್ಪ ಕಷ್ಟಕರವಾಗಿರುತ್ತೆ ಅಂತ. ಹಾಗಾದರೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಅಖಾಡಕ್ಕೆ ಎಳಿತಾ ಇರೋದ್ರಿಂದ ಸೊ ಅವರಿಗೆ ಕಷ್ಟ ಆಗುತ್ತಾ ಈ ಹಾದಿ? ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಗೆ ಗೋಚಾರದಲ್ಲಿ ನಾವು ನೋಡುವಾಗ ಗುರು ಷಷ್ಠದಲ್ಲಿದ್ದಾನೆ. ಗುರು ಷಷ್ಠದಲ್ಲಿರುವಂತಹದ್ದು ಜಾತಕದಲ್ಲಿ ನೋಡುವಾಗ ಶನಿ ನೀಚದಲ್ಲಿದ್ದಾನೆ. ಅಲ್ಲಿ ಹೇಳುವಾಗ ವಿಪರೀತಂ ಶನೇ ಸ್ಮೃತಂ ಅಂತ ಹೇಳ್ತಾರೆ. ಅಂದರೆ ನೀಚದಲ್ಲಿದ್ದಾಗ ಶನಿ ಫಲವನ್ನು ಹೇಗೆ ಕೊಡ್ತಾನೆ ಅಂದರೆ ಕಷ್ಟವನ್ನು ಅವನು ಕಡಿಮೆ ಮಾಡ್ತಾ ಬರುವಂತಹ ಒಂದು ಯೋಗವನ್ನು ಹೇಳ್ತಾರೆ. ಆದರೆ ಅಲ್ಲಿ ನೀಚಭಂಗ ರಾಜಯೋಗವನ್ನು ಹೇಳುವಾಗ ಆಗಲೇ ಕಶ್ಯಪ್ ಸರ್ ಹೇಳಿದರು,
ಆ ಚತುರ್ಥಾಧಿಪತಿಯಾದ ಕುಜನು ಒಂದು ವೇಳೆ ಲಗ್ನದಿಂದ ಆಗಲಿ ಸಚಂದ್ರ ಲಗ್ನಾದಿತಿ ಕೇಂದ್ರವರ್ತಿ ರಾಜಾ ಭವೇದ್ ಧಾರ್ಮಿಕ ಚಕ್ರವರ್ತಿ ಅಂತ ಹೇಳ್ತಾರೆ. ಲಗ್ನದಿಂದ ಆಗಲಿ ಚಂದ್ರನಿಂದ ಆಗಲಿ ಈ ನೀಚದಲ್ಲಿರ್ತಕ್ಕಂತಹ ರಾಶಿಯ ಅಧಿಪತಿ ಏನಾದರೂ ಕೇಂದ್ರಗಳಲ್ಲಿ ಬಂದ ಅಂತ ಆದರೆ ನೀಚಭಂಗ ರಾಜಯೋಗ, ನೀಚ ಭಂಗ ಆಗುತ್ತೆ ಗುರು ದೃಷ್ಟಿ ಇರೋದ್ರಿಂದ. ಆದರೆ ರಾಜಯೋಗ ಬರಬೇಕು ಅಂತ ಆದರೆ ರಾಶೀಶನು ಕೇಂದ್ರಗಳಲ್ಲಿ ಬರಬೇಕು. ಅಂದರೆ ಈಗ ಲಗ್ನ ಮಕರ ಲಗ್ನವಾಗಿ ಕುಜ ಇರೋದು 6ನೇ ಮನೆ, ಅದು ಕೇಂದ್ರ ಅಲ್ಲ. ಇನ್ನು ಚಂದ್ರನಿಂದ ನೋಡುವಾಗಲೂ 8ನೇ ಮನೆಯಲ್ಲಿದ್ದಾನೆ, ಅದೂ ಕೇಂದ್ರ ಅಲ್ಲ. ಅದರಿಂದಾಗಿ ಇವರಿಗೆ ಬೇರೆಯವರೇನು ಬಲಾತ್ಕಾರವಾಗಿ ಸ್ಥಾನದಲ್ಲಿ ಕೂತ್ಕೊಳ್ಳೋ ಪ್ರಯತ್ನ ನಡೆಸ್ಬೋದು, ಆದರೆ ಕೂತ್ಕೊಳ್ಳೋ ಯೋಗ್ಯತೆಗಳು ಆ ಜಾತಕದ ಪ್ರಕಾರ ಅವರಿಗೂ ಇರಬೇಕು. ಅದು ಸ್ವಲ್ಪ ಜಾತಕಕ್ಕೆ ಕಷ್ಟ ಇದೆ. ರಾಹುಲ್ ಗಾಂಧಿ ಅವರ ಜಾತಕದ ಪ್ರಕಾರ ಅವರ ರಾಜಕೀಯ ಭವಿಷ್ಯ ಹೇಗಿರುತ್ತೆ ಈ ವರ್ಷ ಅನ್ನೋದನ್ನ ತಿಳಿಸ್ಕೊಟ್ರು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ 2 ಬಾರಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ. ಈಗ ಹ್ಯಾಟ್ರಿಕ್ ಬಾರಿಸೋದಕ್ಕೆ ಬಹಳ ಸಿದ್ಧರಾಗಿ ನಿಂತಿದ್ದಾರೆ. ದೇಶದಾದ್ಯಂತ ಮೋದಿ ಅಲೆ ಇದೆ ನಿಜ, ಆದರೆ ಅವರ ಜಾತಕದ ಪ್ರಕಾರ ಈ ಬಾರಿ ಅವರ ರಾಜಕೀಯ ಭವಿಷ್ಯ ಹೇಗಿರುತ್ತೆ ಅದ್ರ ಬಗ್ಗೆ ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.